ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 7 ಡೇಸ್ಗೆ ಆಗುವಂತ 7 ಡೇಸ್ನಲ್ಲಿ ಚಾಲೆಂಜ್ ತಗೊಳ್ಳೋದು ಸ್ಕಿನ್ ಗ್ಲೋ ಆಗಲಿಕ್ಕೆ ಆ ರೀತಿಯಾದ ಒಂದು ಡ್ರಿಂಕ್ ಅನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. 7 ದಿನದಲ್ಲಿ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಹಾಗೆ ನೋಡೋಣ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಮಾಡಿ. ಹಾಗೆ ಇದನ್ನು ಯಾವಾಗ ತಗೋಬೇಕು ಅಂದ್ರೆ ನೀವು ಮಾರ್ನಿಂಗ್ ಕಾಫಿ ಟೀನ ಸ್ಕಿಪ್ ಮಾಡಿ ಈ ಒಂದು ಜ್ಯೂಸ್ನ ತಗೊಳ್ಳಿ. ಹಾಗೆ ಲೈಟ್ ಆಗಿ ನೀವು ಟಿಫನ್ ತಗೋಬಹುದು. ಹಾಗೆ ಇದರಿಂದ ನಿಮ್ಮ ಸ್ಕಿನ್ ಕೂಡ ತುಂಬಾನೇ ಗ್ಲೋ ಆಗುತ್ತೆ. ಹಾಗೆ ವೇಟ್ ಕೂಡ ಲಾಸ್ ಆಗುತ್ತೆ. ಹಾಗೆ ನೀವು ನೋಡಬಹುದು ಫಸ್ಟ್ ಮತ್ತೆ ಸೆಕೆಂಡ್ ಆರೆಂಜ್, ಕ್ಯಾರೆಟ್ ಹಾಗೂ ಟರ್ಮರಿಕ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿಬಿಟ್ಟು ನಾವು ಫಸ್ಟ್ ಮತ್ತೆ ಸೆಕೆಂಡ್ ಡೇಸ್ಗೆ ನಾವು ಈ ಒಂದು ಜ್ಯೂಸ್ನ ನಾವು ರೆಡಿ ಮಾಡಿಕೊಂಡು ಕುಡಿಬಹುದು. ಹಾಗೆ ಇದು ನಮಗೆ ತಿಂಡಿಯನ್ನು ಕೂಡ ನಾವು ಒಂದು ಸ್ವಲ್ಪ ಮಟ್ಟಿಗೆ ಸ್ಕಿಪ್ ಮಾಡಬಹುದು. ಅಂದರೆ ಪೂರ್ತಿಯಾಗಿ ಎಲ್ಲ ಒಂದು ಲೈಟ್ ಆಗಿ ಕೂಡ ತಗೋಬಹುದು. ಕಾಫಿ ಟೀ ಪೂರ್ತಿಯಾಗಿ ಸ್ಕಿಪ್ ಮಾಡಬೇಕಾಗುತ್ತೆ ಈ ಒಂದು ಜ್ಯೂಸ್ ಕುಡಿಯುವಾಗ. ಯಾಕಂದರೆ ನಮಗೆ ಸ್ಕಿನ್ ಗ್ಲೋ ಆಗಬೇಕು ಅಂತಂದರೆ, ಹಾಗೆ ನಾವು ನ್ಯಾಚುರಲ್ ಆಗಿ ಗ್ಲೋ ಆಗಬೇಕು ಅಂದರೆ ಆ ರೀತಿ ಮಾಡಬೇಕಾಗುತ್ತೆ. ಹಾಗೆ ಮತ್ತೆ 3 ಮತ್ತು 4ನೇ ದಿನಾಂಕದಲ್ಲಿ ನಾವು ನೋಡ್ಬೋದು ಪೊಮೆಗ್ರೆನೇಟ್, ವಾಟರ್ ಮೆಲನ್, ಹಾಗೆ ಮಿಂಟ್ ಒಂದು ಚಿಕ್ಕದಾದ ಒಂದು ಪೀಸು ಹಾಗೂ ಸ್ವೀಟ್ ಲೈಮ್ ಅಷ್ಟನ್ನು ನಾವು ಹಾಕ್ಬಿಟ್ಟು ಈ ರೀತಿಯಾದ ಒಂದು ಡ್ರಿಂಕನ್ನು ರೆಡಿ ಮಾಡಿಕೊಂಡು 3 ಹಾಗೂ 4ನೇ ದಿನಕ್ಕೆ ಈ ಒಂದು ಡ್ರಿಂಕನ್ನು ನೀವು ಕುಡಿಬಹುದು. ಹಾಗೆ ಪ್ರತಿನಿತ್ಯ ಕೂಡ ಒಂದಿನ ಕೂಡ ಸ್ಕಿಪ್ ಮಾಡಬೇಡಿ. ನಾನು ಯಾವ ರೀತಿಯಾಗಿ ಹೇಳಿದ್ದೀನೋ ಅದೇ ರೀತಿಯಾಗಿ ಕೂಡ ಮಾಡಿ. ಹಾಗೆ ನೀವು ಇಲ್ಲ ನಾವು ಆಚೆ ಈಚೆ ಮಾಡ್ಕೊಂಡಿದ್ದೀರ ಹಾಗೂ ಕೂಡ ಮಾಡಬೇಕು. ಫಸ್ಟ್ ಡೇ ಕುಡಿಯಂಥದ್ದೇ ಫಸ್ಟ್ ಡೇ ಕುಡಿಬೇಕು ಅಂತ ಹಾಗೂ ಕೂಡ ಕುಡಿಬಹುದು. ಆದರೆ ಇದನ್ನು ಈ ರೀತಿಯಾಗಿಯೇ ತಗೊಳ್ತಾ ಬನ್ನಿ. 3 ಮತ್ತು 4ನೇ ದಿನಕ್ಕೆ ತೋರಿಸಿರುವಂಥ ಡ್ರಿಂಕನ್ನು ನೀವು ಫಸ್ಟ್ ಹಾಗೂ ಸೆಕೆಂಡ್ ಡೇಯಲ್ಲಿ ಕೂಡ ತಗೋಬಹುದು. ಹಾಗೆ ನಾನು ಫಸ್ಟ್ ಡೇ ತೋರಿಸಿರುವಂಥ ಡ್ರಿಂಕನ್ನು ನೀವು ಇಲ್ಲ 5, 6ನೇ ದಿನದಲ್ಲಿ ಕೂಡ ತಗೋಬಹುದು. ಆದರೆ ಇದಿಷ್ಟು ಯಾವುದನ್ನೇ ಆಗಲಿ ಸ್ಕಿಪ್ ಮಾಡಿ ಹೋಗಬೇಡಿ. ಸ್ವಲ್ಪ ಆಚೆ ಈಚೆ ಗ್ಲಾಸ್ಗಳಾದರೂ ಪರವಾಗಿಲ್ಲ ನೀವು ಮಾಡುವಂತಹ ಇದಿಷ್ಟನ್ನು ಕೂಡ ಮಾಡಿಬಿಡಿ. ಹಾಗೆ 5 ಮತ್ತು 6ನೇ ದಿನಕ್ಕೆ ಬರುವಂಥದ್ದಾದರೆ ಪೈನಾಪಲ್ ಹಾಗೂ ಪಪ್ಪಾಯ ಹಾಗೂ ಆ್ಯಪಲ್ ಹಾಗೂ ಬೀಟ್ರೂಟ್ ಇದಿಷ್ಟನ್ನ ಹಾಕಿಬಿಟ್ಟು ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆ ಇವೆಲ್ಲವೂ ಕೂಡ ನಮಗೆ ಟೇಸ್ಟ್ ಕೂಡ ಇರುತ್ತೆ. ನಮಗೆ ಅದು ಕುಡಿಲಿಕ್ಕೆ ಆಗಲ್ಲ ಅನ್ನೋ ಥರದಲ್ಲಿ ಏನು ಇರೋದಿಲ್ಲ. ಇದು ಸ್ವಲ್ಪ ಕೆಲವೊಂದು ಡ್ರಿಂಕ್ಗಳು ಸ್ವಲ್ಪ ಒಗರು ಆ ಥರ ಇರ್ಬೋದು, ಬಿಟ್ಟರೆ ನಮಗೆ ಕುಡಿಲಿಕ್ಕೆ ಆಗೋಲ್ಲ ಅನ್ನುವಂಥದ್ದು ಏನೂ ಇರೋದಿಲ್ಲ. ಆರಾಮಾಗಿ ನಾವು ಕುಡಿಬೋದು ಕೂಡ. ಹಾಗೆ ನಮಗೆ ಟೇಸ್ಟ್ ಕೂಡ ಇರುತ್ತೆ. ಹಾಗೆ ನಮ್ಮ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ಗೆ ಒಳ್ಳೆಯದು. ಹಾಗೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ, ಅದು ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡ್ಬೋದು 7 ಡೇಸ್ಗೆ ಆಗುವಂತಹ ಡ್ರಿಂಕ್ ಇದು. ಕ್ಯಾರೆಟ್, ಆರೆಂಜ್, ಹಾಗೆ ಗಿಂಜರ್, ಲೆಮನ್ ಹಾಗೂ ಹನಿ ಇದಿಷ್ಟನ್ನು ಹಾಕಿಬಿಟ್ಟು ನಾವು ಡ್ರಿಂಕನ್ನು ರೆಡಿ ಮಾಡ್ಕೊಳ್ತಾ ಇರೋದು. ಇದು ನಮಗೆ 7 ಡೇಸ್ಗೆ ಆಗುವಂತಹ ಡ್ರಿಂಕ್ ಇದು. ನೋಡಿದ್ರಿ ಅಲ್ವಾ, ಫಸ್ಟು ಮತ್ತು ಸೆಕೆಂಡ್ ಡೇಸ್ಗೆ ಒಂದು ರೀತಿಯಾಗಿ ಡ್ರಿಂಕು, 3 ಹಾಗೂ 4ನೇ ದಿನಕ್ಕೆ ನಮಗೆ ಒಂದು ರೀತಿಯಾಗಿ ಡ್ರಿಂಕ್ ಬರುತ್ತೆ. ಹಾಗೆ 5 ಮತ್ತು 6ನೇ ದಿನಕ್ಕೆ ಒಂಥರ ಡ್ರಿಂಕು, 7ನೇ ದಿನಕ್ಕೆ ನಮಗೆ ಈ ರೀತಿಯಾದ ಡ್ರಿಂಕು. ಇದಿಷ್ಟನ್ನೇ ಮಾಡಿಬಿಟ್ಟು ನೀವೇನು ಸ್ಟಾಪ್ ಮಾಡಬೇಕಾಗಿಲ್ಲ. ಇದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ನೀವು 7ನೇ ದಿನದಲ್ಲಿ ಈ ರೀತಿಯಾದ ಡ್ರಿಂಕನ್ನೇ ತೊಗೋಬೇಕು ಅಂತಿಲ್ಲ. ಇದನ್ನು ಫಸ್ಟ್ ಡೇ ಬೇಕಾದ್ರೂ ತೊಗೊಳ್ಳಿ, 3ನೇ ದಿನಕ್ಕೆ ಬೇಕಾದ್ರೂ ತೊಗೊಳ್ಳಿ, ಇಲ್ಲ 6ನೇ ದಿನಕ್ಕೆ ಬೇಕಾದ್ರೂ ತೊಗೊಳ್ಳಿ, ಹೇಗಾದರೂ ತೊಗೊಳ್ಳಿ. ಈ ರೀತಿಯಾದ ಡ್ರಿಂಕನ್ನು ಡೈಲಿ ನೀವು ತೊಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಒಂದು ಡ್ರಿಂಕನ್ನಾದರೂ ಪ್ರತಿನಿತ್ಯ ತೊಗೊಳ್ಳಿ ಅಷ್ಟೇ. ಆದರೆ 1ನೇ ದಿನದಲ್ಲೇ ಹೀಗೆ ತೊಗೋಬೇಕು ಅಂತಿಲ್ಲ. ಯಾವುದೇ ಡ್ರಿಂಕನ್ನು ತೊಗೊಳ್ಳಿ, ಆದರೆ ಪ್ರತಿನಿತ್ಯ ಇದರಲ್ಲಿ ಯಾವುದಾದ್ರೂ ಒಂದು ಡ್ರಿಂಕನ್ನು ತೊಗೊಳ್ತಾ ಬಂದರೆ ನೀವು ಇದನ್ನ ಕಂಟಿನ್ಯೂಸ್ ಆಗಿ ತೊಗೊಳ್ತಾನೆ ಇದ್ದರೆ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿರುತ್ತೆ. ಹಾಗೆ ಏಜ್ ಆಗುವಂತಹ ಲಕ್ಷಣಗಳು ನಮ್ಮಲ್ಲಿ ಏನಿರುತ್ತೋ ಅಂಥವೆಲ್ಲ ಕೂಡ ತುಂಬಾ ಕಡಿಮೆ ಆಗುತ್ತೆ, ತುಂಬ ಸ್ಲೋಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಈ ಒಂದು ಮಾಹಿತಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ರತಿನಿತ್ಯವೂ ಕೂಡ ಇದೇ ರೀತಿಯಾದ ಒಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಹಾಗೆ ನಾನು ಜ್ಯುವೆಲರಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನೋಡ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಆರ್ಟಿಫಿಷಿಯಲ್, ಹಾಗೆ ಡೈಲಿ ಲಾಗ್ಸ್ಗಳು, ಈ ರೀತಿಯಾದ ತುಂಬ ಒಂದು ಯೂಸ್ಫುಲ್ ವೀಡಿಯೋಸ್ಗಳನ್ನ ನಾನು ಹೆಚ್ಚಾಗಿ ಮಾಡ್ತೀನಿ. ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.